ನೋಡಿದ್ಯಾ ರಾಣಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಪಾರು, ನನ್ನ ಆಸೆನೂ ಅದೇ ಅಲ್ವಾ ಪಾರು, ನನ್ನ ತಂಗಿಯರೆಲ್ಲ ಖುಷಿಯಾಗಿರ್ಬೇಕು, ಅದೇ ನನ್ನ ಜೀವನದ ಗುರಿ. ಆದ್ರೆ ನಂಗೊಂದೇ ಒಂದು ಕೊರೆ ಐತೆ ಪಾರು. ಏನ್ ಮಾವ ಅದು? ಪಾರು, ನಾನ್ ಮದ್ವೆ ಮಾಡೋಕ್ ಸಿದ್ಧವಾಗಿದ್ರು ನಮ್ಮ ರತ್ನಂಗೊಂದು ಒಳ್ಳೆ ಜೋಡಿನೇ ಸಿಕ್ತಿಲ್ವಲ್ಲ ಪಾರು. ಪಾಪ ರತ್ನ, ಅವಳ ಮನ್ಸಲ್ಲಿ ಅದೇಟ್ ನೋವು ತುಂಬಿಕೊಂಡೈತೋ ಏನೋ. ಅಕ್ಕನ ಮದುವೆ ಆದ್ಮೇಲೆ ತಂಗಿರ ಮದುವೆ ಆಯ್ತದೆ, ಆದ್ರೆ ನಮ್ಮ ರತ್ನ ನಿಶ್ಚಯದಲ್ಲಿ ಯಾಕೆ ಹಿಂಗಾಯ್ತೈತಿ ಅಂತ ನಂಗೆ ಗೊತ್ತಾಯ್ತಿಲ್ಲ ಪಾರು. ಮಾವ, ರತ್ನನೇ ರಾಣಿ ಮದ್ವೆ ಆಗ್ಲಿ ಅಂತ ಒಪ್ಕೊಂಡಿದ್ದಾಳಲ್ಲ, ನೀನಾಗ ಸುಮ್ಮನೆ ತಲೆ ಕೆಡ್ಸ್ಕೊತಿದ್ಯಾ? ಅವಳು ನಿನ್ ತಂಗಿ ಮಾವ. ಸ್ವಾರ್ಥ ಅನ್ನೋದು ನೀನಷ್ಟು ಜನ ತಂಗಿರಲ್ಲಿ ಒಬ್ರಿಗೂ ಬರೋದಕ್ಕೆ ಚಾನ್ಸೇ ಇಲ್ಲ. ಜೊತೆಲಿರೋರು ಖುಷಿಯಾಗಿರೋದಕ್ಕೋಸ್ಕರ ಅವ್ರ ಖುಷಿನ ಬಿಟ್ಕೊಡ್ತಾರೆ ಹೊರತು ಇನ್ನೊಬ್ರಿಗೆ ಒಳ್ಳೇದಾಯ್ತಲ್ಲ ಅಂತ ಯಾವತ್ತೂ ನೋವು ಪಡೋವಂಥ ಬುದ್ಧಿ ನೀನು ಅವ್ರಿಗೆ ಕಲಿಸೂ ಇಲ್ಲ, ಅವ್ರಿಗಂತ ಬುದ್ಧಿ ಬರೋದಕ್ಕೆ ಚಾನ್ಸೂ ಇಲ್ಲ. ಅದು ಅಲ್ದಲೆ ಮಾವ, ಕಂಕಣ ಬಲ ಕೂಡ್ ಬರಬೇಕು ಅಂತ ಸುಮ್ಮನೆ ಹೇಳ್ತಾರ ಹೇಳೋ? ಈಗ ರಾಣಿ ಕಂಕಣ ಬಲ ಕೂಡ್ ಬಂದಿದೆ, ಅದಕ್ಕೆ ಅವ್ರ ಮದುವೆ ಆಗ್ತದೆ, ಆಗ್ಲಿ ಬಿಡು. ಈಗ ನೋಡು, ನನ್ನ ಹಣೆಯಲ್ಲಿ ನಿನ್ನ ಹೆಸರು ಬರ್ತಿತ್ತು ಅನ್ಸುತ್ತೆ, ಅದಕ್ಕೆ ಏನೆಲ್ಲ ಆದ್ರೂ ನೀನೇ ನನಗೆ ಸಿಕ್ಕಿದ್ದು ಅಲ್ವಾ ಪಾರು? ಆಗ್ಲೇ ನಿನ್ನ ಹಣೆಯಲ್ಲಿ ನನ್ನ ಹೆಸರು ಬರ್ತೈತೆ ಅಂತ ಹೇಳ್ದಲ್ಲ, ಎಲ್ಲಿ ತೋರ್ಸು ಪಾರು. ನೋಡು ಮಾವ, ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಪಾರು? ಹತ್ರ ಬಂದು ನೋಡು ಮಾವ. ಕಾಣಿಸ್ತಿದ್ಯಾ ಪಾರು? ನಂಗೆ ಆಟ ಚಂದ ಓದಕ್ ಬರಕ್ಕಿಲ್ಲ ಪಾರು. ಅಕ್ಷರ ಜೋಡಿಸ್ಕೊಂಡು ಓದ್ಬೋದಲ್ವಾ? ಓದ್ಬೋದು, ಆದ್ರೆ ಎದೆ ನಡಗ್ತಿರ್ಬೇಕಾರೆ ಅಕ್ಷರ ಓದಕ್ಕೆ ಕಷ್ಟ ಆಯ್ತದೆ. ಆದ್ರೆ ಓದ್ತೀನಿ. ಎಂ ಅಂತ ಬರ್ದೈತೆ ಪಾರು. ಹೌದಾ? ನಿನ್ನ ಹಣೆ ಮೇಲೂ ಪಾರು ಎಸ್ ಅಂತ ಬರ್ತಿದೆ. ಪಾರು ಎಸ್ ಅಂತವ? ಹಂಗಂದ್ರೆ ಪಾರು ಶಿವು ಅಂತ. ನಾಚಿಕೆ ಬಂದ್ಬಿಡ್ತು ಪಾರು. ಆಹಾ, ಚಿಂಡಿ ಶಿವು ಅವರೇ, ನಾಚಿಕೆ ಪಕ್ಕಕ್ಕಿಟ್ಟು ನನ್ನ ಮುಖ ಹೇಗಿದೆ ಅಂತ ನಿಮ್ಮ ಚಿಂಡಿ ಭಾಷೆನಲ್ಲಿ ಹೇಳ್ತೀರಾ? ಪಾರು, ಹುಬ್ಬು ಹುಬ್ಬು ಕರಿಬೇವಿನ ಎಲೆ. ಅಬ್ಬಬ್ಬಬ್ಬಬ್ಬಮ್ಮ. ಆಮೇಲೆ ಆಮ್ಯಾಕೆ ನಿನ್ ಮೈ ಬಣ್ಣ ಮೈದಾ ಇಟ್ಟು. ಮೈದಾನ? ಆಮ್ಯಾಕೆ ಇಲ್ಲಿ ಏನು ನಿನ್ನ ಹಲ್ಲು ಸಿಹಿ ಜ್ವಾಳ. ಅಂದ್ರೆ ಕಾನ? ಹಾ, ಅದೇ ಅದೇ. ಆಮೇಲೆ ಕಿನ್ನೆ ರಸಗುಲ್ಲ, ತುಟಿ, ತೊಂಡೆಕಾಯಿ, ಮೂಗು, ಬೋಟಿ. ಹಾವಾ, ನೀನು ರಸಿಕ, ಅಮಾಯಕ, ಕಾರ್ಮಿಕ, ಪುಟ್ಟ ಬಾಲಕ. ಪಾರು, ನೀನು ಅಪ್ಪಯ್ಯ, ಹಾಲು ಉಗ್ಸಕ್ಕೆ ಸಾಕಲ್ವಾ ಅಥವಾ ಇನ್ನೇನನ್ನ ಬೇಕಾ? ಕಾಗುಂಟಾನೆ ಬರದೇ ಇರೋನ್ಗೆ ಕಾವ್ಯ ಕವನ ಹೇಗಪ್ಪ ಹೇಳೋದು ಅಂದ್ಕೊಂಡೆ. ಪರವಾಗಿಲ್ಲ ಕಣೋ, ನೀನು ಕಲ್ತ್ಕೊಂಡಿದೀಯ, ಸಾಕಿಷ್ಟು. ನಾವಿನ್ನು ಪೂಜೆ ಶುರು ಮಾಡ್ಕೊಳ್ಳೋಣ. ಪರಶು, ಅಮ್ಮ ಅಮ್ಮ, ಹಾಲು ತಗೊಂಡ್ ಬಾ. ಆ ಪಾತ್ರೆಗೆ ಹಾಲು ಹಾಕಿ. ಚಿಕ್ಕಮ್ಮನವರೇ, ಒಲೆಗೆ ಪೂಜೆ ಮಾಡಿಬಿಟ್ಟು ಕೈ ಮುಗಿದು ಅಗ್ನಿ ಸ್ಪರ್ಶ ಮಾಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಶಾಂಗಂ ಕುಲೋಪೇ
ಯಜಮಾನ್ರೆ. ಕೈ ಮುಗಿದು ಅಗ್ನಿ ಸ್ಪರ್ಶ ಮಾಡಿ. ನೋಡಿದ್ರೆ ರೀ, ನನಗೆ ಬೆಂಕಿ ಹಚ್ಚಕ್ಕೆ ಹೇಳಿದ್ರು. ಅವ್ರಿಗೂ ಗೊತ್ತು ಅನ್ಸುತ್ತೆ ಈ ಥರ ವಿಷಯದಲ್ಲಿ ನನಗೆ ಅನುಭವ ಜಾಸ್ತಿ ಇದೆ ಅಂತ. ಮನೆಗೆ ಬೇರೆ ಯಾರು ನೆಂಟರಿಷ್ಟರು ಬರ್ತಾರಾ ಯಜಮಾನ್ರೆ? ಊರೆಲ್ಲ ನನ್ನ ಬಂಧುಗಳೇ, ಹಾಗಂತ ಇಡೀ ಊರನ್ನೇ ಕರೆಯೋದಕ್ಕಾಗುತ್ತಾ? ಹೊಸ ಮನೆ ಕಟ್ಟಿ ಗೃಹ ಪ್ರವೇಶ ಮಾಡೋದಾದರೆ ಕರೆಸ್ಬೋದಪ್ಪ. ಆದರೆ ಇದು ನಾವೇ ಇದ್ದ ಮನೆ, ಅದೇ ಮನೆಗೆ ಬರ್ತಾ ಇದ್ದೀವಿ, ಎಲ್ಲ ನಾವೇ. ಯಾಕೆ ಪುರೋಹಿತ್ರೆ, ಏನಾದರೂ ಬೇಕಿತ್ತಾ? ಇಲ್ಲ, ಹಾಲು ಹೊತ್ತಿಗೆ ಒಂದು ಸಣ್ಣ ವಾಸ್ತು ಪೂಜೆ ಇತ್ತು, ಅದಕ್ಕೆ ಮುತ್ತೈದೆಯರ ಆಶೀರ್ವಾದ ಬೇಕಾಗಿತ್ತು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಅಯ್ಯೋ, ಮೊದಲೇ ಹೇಳಿದ್ರೆ ಕಷ್ಟಿದ್ವಲ್ಲ ಪುರೋಹಿತ್ರೆ. ನೀವೇನು ಯೋಚನೆ ಮಾಡಬೇಡಿ, ನಾವು ಬಂದಾಯ್ತು.